ಬಾಲಕನ ಕಿಡ್ನಾಪ್ ಮಾಡಿ ಕೊಲೆ ಮಾಡಿರುವಂತ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಇಬ್ಬರು ಆರೋಪಿಗಳನ್ನ ಬಂಧಿಸಲಾಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಆರೋಪಿ ಗುರುಮೂರ್ತಿ ಹಾಗೂ ಗೋಪಾಲಕೃಷ್ಣ ಇವರಿಬ್ಬರೇ ಬಂಧಿತರು. ಇವರಿಬ್ಬರ ಕಾಲಿಗೂ ಕೂಡ ಪೊಲೀಸರು ಗುಂಡೇಟನ್ನ ಹೊಡೆದು ಬಂಧಿಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಈಗ ಅಪ್ಡೇಟ್ ಆಗ್ತಾ ಇದೆ. 13 ವರ್ಷದ ಬಾಲಕ ಎಂದಿನಂತೆ ಟ್ಯೂಷನ್ ಹೋಗಿದ್ದ. ಟ್ಯೂಷನ್ ಮುಗಿಸಿ ವಾಪಸ್ ಬರ್ತಾ ಇದ್ದ. ಆ ಸಂದರ್ಭದಲ್ಲಿ ಆತನನ್ನ ಕಿಡ್ನಾಪ್ ಮಾಡಿದ್ದಾರೆ. 5 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಮನೆಯವರು ಯಾವಾಗ ಪೊಲೀಸರಿಗೆ ತಿಳಿಸಿದ್ರೋ ಆಗ ಬಾಲಕನನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಮೃತದೇಹ ಪತ್ತೆಯಾಯಿತು. ನಂತರದಲ್ಲಿ ಯಾರು ಅನ್ನುವಂತ ಹುಡುಕಾಟ. ಈಗ ಇಬ್ಬರನ್ನ ಬಂಧಿಸಿದ್ದಾರೆ ಪೊಲೀಸರು. ಇಬ್ಬರನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇನ್ನಷ್ಟು ಜನ ಇದ್ದಾರಾ ಅಥವಾ ಇಬ್ಬರೇನ ಏನು ಎತ್ತ ಅನ್ನುವಂತ ನಿಟ್ಟಿನಲ್ಲಿ ತನಿಖೆಗಳು ನಡೀತಾ ಇದೆ. ಬಾಲಕನ ಕಿಡ್ನಾಪ್ ಮಾಡಿ ಕೊಲೆ ಮಾಡಿರುವಂತ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಇಬ್ಬರು ಆರೋಪಿಗಳನ್ನ ಬಂಧಿಸಲಾಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಆರೋಪಿ ಗುರುಮೂರ್ತಿ ಹಾಗೂ ಗೋಪಾಲಕೃಷ್ಣ ಇವರಿಬ್ಬರೇ ಬಂಧಿತರು. ಇವರಿಬ್ಬರ ಕಾಲಿಗೂ ಕೂಡ ಪೊಲೀಸರು ಗುಂಡೇಟನ್ನ ಹೊಡೆದು ಬಂಧಿಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಈಗ ಅಪ್ಡೇಟ್ ಆಗ್ತಾ ಇದೆ. 13 ವರ್ಷದ ಬಾಲಕ ಎಂದಿನಂತೆ ಟ್ಯೂಷನ್ ಹೋಗಿದ್ದ. ಟ್ಯೂಷನ್ ಮುಗಿಸಿ ವಾಪಸ್ ಬರ್ತಾ ಇದ್ದ. ಆ ಸಂದರ್ಭದಲ್ಲಿ ಆತನನ್ನ ಕಿಡ್ನಾಪ್ ಮಾಡಿದ್ದಾರೆ. 5 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಮನೆಯವರು ಯಾವಾಗ ಪೊಲೀಸರಿಗೆ ತಿಳಿಸಿದ್ರೋ ಆಗ ಬಾಲಕನನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಮೃತದೇಹ ಪತ್ತೆಯಾಯಿತು. ನಂತರದಲ್ಲಿ ಯಾರು ಅನ್ನುವಂತ ಹುಡುಕಾಟ. ಈಗ ಇಬ್ಬರನ್ನ ಬಂಧಿಸಿದ್ದಾರೆ ಪೊಲೀಸರು. ಇಬ್ಬರನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇನ್ನಷ್ಟು ಜನ ಇದ್ದಾರಾ ಅಥವಾ ಇಬ್ಬರೇನ ಏನು ಎತ್ತ ಅನ್ನುವಂತ ನಿಟ್ಟಿನಲ್ಲಿ ತನಿಖೆಗಳು ನಡೀತಾ ಇದೆ. ಬಾಲಕನ ಕಿಡ್ನಾಪ್ ಮಾಡಿ ಕೊಲೆ ಮಾಡಿರುವಂತ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಇಬ್ಬರು ಆರೋಪಿಗಳನ್ನ ಬಂಧಿಸಲಾಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಆರೋಪಿ ಗುರುಮೂರ್ತಿ ಹಾಗೂ ಗೋಪಾಲಕೃಷ್ಣ ಇವರಿಬ್ಬರೇ ಬಂಧಿತರು. ಇವರಿಬ್ಬರ ಕಾಲಿಗೂ ಕೂಡ ಪೊಲೀಸರು ಗುಂಡೇಟನ್ನ ಹೊಡೆದು ಬಂಧಿಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಈಗ ಅಪ್ಡೇಟ್ ಆಗ್ತಾ ಇದೆ. 13 ವರ್ಷದ ಬಾಲಕ ಎಂದಿನಂತೆ ಟ್ಯೂಷನ್ ಹೋಗಿದ್ದ. ಟ್ಯೂಷನ್ ಮುಗಿಸಿ ವಾಪಸ್ ಬರ್ತಾ ಇದ್ದ. ಆ ಸಂದರ್ಭದಲ್ಲಿ ಆತನನ್ನ ಕಿಡ್ನಾಪ್ ಮಾಡಿದ್ದಾರೆ. 5 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಮನೆಯವರು ಯಾವಾಗ ಪೊಲೀಸರಿಗೆ ತಿಳಿಸಿದ್ರೋ ಆಗ ಬಾಲಕನನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಮೃತದೇಹ ಪತ್ತೆಯಾಯಿತು. ನಂತರದಲ್ಲಿ ಯಾರು ಅನ್ನುವಂತ ಹುಡುಕಾಟ. ಈಗ ಇಬ್ಬರನ್ನ ಬಂಧಿಸಿದ್ದಾರೆ ಪೊಲೀಸರು. ಇಬ್ಬರನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇನ್ನಷ್ಟು ಜನ ಇದ್ದಾರಾ ಅಥವಾ ಇಬ್ಬರೇನ ಏನು ಎತ್ತ ಅನ್ನುವಂತ ನಿಟ್ಟಿನಲ್ಲಿ ತನಿಖೆಗಳು ನಡೀತಾ ಇದೆ. ಬಾಲಕನ ಕಿಡ್ನಾಪ್ ಮಾಡಿ ಕೊಲೆ ಮಾಡಿರುವಂತ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಇಬ್ಬರು ಆರೋಪಿಗಳನ್ನ ಬಂಧಿಸಲಾಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಆರೋಪಿ ಗುರುಮೂರ್ತಿ ಹಾಗೂ ಗೋಪಾಲಕೃಷ್ಣ ಇವರಿಬ್ಬರೇ ಬಂಧಿತರು. ಇವರಿಬ್ಬರ ಕಾಲಿಗೂ ಕೂಡ ಪೊಲೀಸರು ಗುಂಡೇಟನ್ನ ಹೊಡೆದು ಬಂಧಿಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಈಗ ಅಪ್ಡೇಟ್ ಆಗ್ತಾ ಇದೆ. 13 ವರ್ಷದ ಬಾಲಕ ಎಂದಿನಂತೆ ಟ್ಯೂಷನ್ ಹೋಗಿದ್ದ. ಟ್ಯೂಷನ್ ಮುಗಿಸಿ ವಾಪಸ್ ಬರ್ತಾ ಇದ್ದ. ಆ ಸಂದರ್ಭದಲ್ಲಿ ಆತನನ್ನ ಕಿಡ್ನಾಪ್ ಮಾಡಿದ್ದಾರೆ. 5 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಮನೆಯವರು ಯಾವಾಗ ಪೊಲೀಸರಿಗೆ ತಿಳಿಸಿದ್ರೋ ಆಗ ಬಾಲಕನನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಮೃತದೇಹ ಪತ್ತೆಯಾಯಿತು. ನಂತರದಲ್ಲಿ ಯಾರು ಅನ್ನುವಂತ ಹುಡುಕಾಟ. ಈಗ ಇಬ್ಬರನ್ನ ಬಂಧಿಸಿದ್ದಾರೆ ಪೊಲೀಸರು. ಇಬ್ಬರನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇನ್ನಷ್ಟು ಜನ ಇದ್ದಾರಾ ಅಥವಾ ಇಬ್ಬರೇನ ಏನು ಎತ್ತ ಅನ್ನುವಂತ ನಿಟ್ಟಿನಲ್ಲಿ ತನಿಖೆಗಳು ನಡೀತಾ ಇದೆ. ಬಾಲಕನ ಕಿಡ್ನಾಪ್ ಮಾಡಿ ಕೊಲೆ ಮಾಡಿರುವಂತ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಇಬ್ಬರು ಆರೋಪಿಗಳನ್ನ ಬಂಧಿಸಲಾಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಆರೋಪಿ ಗುರುಮೂರ್ತಿ ಹಾಗೂ ಗೋಪಾಲಕೃಷ್ಣ ಇವರಿಬ್ಬರೇ ಬಂಧಿತರು. ಇವರಿಬ್ಬರ ಕಾಲಿಗೂ ಕೂಡ ಪೊಲೀಸರು ಗುಂಡೇಟನ್ನ ಹೊಡೆದು ಬಂಧಿಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಈಗ ಅಪ್ಡೇಟ್ ಆಗ್ತಾ ಇದೆ. 13 ವರ್ಷದ ಬಾಲಕ ಎಂದಿನಂತೆ ಟ್ಯೂಷನ್ ಹೋಗಿದ್ದ. ಟ್ಯೂಷನ್ ಮುಗಿಸಿ ವಾಪಸ್ ಬರ್ತಾ ಇದ್ದ. ಆ ಸಂದರ್ಭದಲ್ಲಿ ಆತನನ್ನ ಕಿಡ್ನಾಪ್ ಮಾಡಿದ್ದಾರೆ. 5 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಮನೆಯವರು ಯಾವಾಗ ಪೊಲೀಸರಿಗೆ ತಿಳಿಸಿದ್ರೋ ಆಗ ಬಾಲಕನನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಮೃತದೇಹ ಪತ್ತೆಯಾಯಿತು.
ನಂತರದಲ್ಲಿ ಯಾರು ಅನ್ನುವಂತ ಹುಡುಕಾಟ. ಈಗ ಇಬ್ಬರನ್ನ ಬಂಧಿಸಿದ್ದಾರೆ ಪೊಲೀಸರು. ಇಬ್ಬರನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇನ್ನಷ್ಟು ಜನ ಇದ್ದಾರಾ ಅಥವಾ ಇಬ್ಬರೇನಾ ಏನು ಎತ್ತ ಅನ್ನುವಂತ ನಿಟ್ಟಿನಲ್ಲಿ ತನಿಖೆಗಳು ನಡೀತಾ ಇದೆ. ಬಾಲಕನ ಕಿಡ್ನಾಪ್ ಮಾಡಿ ಕೊಲೆ ಮಾಡಿರುವಂತ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಇಬ್ಬರು ಆರೋಪಿಗಳನ್ನ ಬಂಧಿಸಲಾಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಆರೋಪಿ ಗುರುಮೂರ್ತಿ ಹಾಗೂ ಗೋಪಾಲಕೃಷ್ಣ ಇವರಿಬ್ಬರೇ ಬಂಧಿತರು. ಇವರಿಬ್ಬರ ಕಾಲಿಗೂ ಕೂಡ ಪೊಲೀಸರು ಗುಂಡೇಟನ್ನ ಹೊಡೆದು ಬಂಧಿಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಈಗ ಅಪ್ಡೇಟ್ ಆಗ್ತಾ ಇದೆ. 13 ವರ್ಷದ ಬಾಲಕ ಎಂದಿನಂತೆ ಟ್ಯೂಷನ್ ಹೋಗಿದ್ದ. ಟ್ಯೂಷನ್ ಮುಗಿಸಿ ವಾಪಸ್ ಬರ್ತಾ ಇದ್ದ. ಆ ಸಂದರ್ಭದಲ್ಲಿ ಆತನನ್ನ ಕಿಡ್ನಾಪ್ ಮಾಡಿದ್ದಾರೆ. 5 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಮನೆಯವರು ಯಾವಾಗ ಪೊಲೀಸರಿಗೆ ತಿಳಿಸಿದ್ರೋ ಆಗ ಬಾಲಕನನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಮೃತದೇಹ ಪತ್ತೆಯಾಯಿತು. ನಂತರದಲ್ಲಿ ಯಾರು ಅನ್ನುವಂತ ಹುಡುಕಾಟ. ಈಗ ಇಬ್ಬರನ್ನ ಬಂಧಿಸಿದ್ದಾರೆ ಪೊಲೀಸರು. ಇಬ್ಬರನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇನ್ನಷ್ಟು ಜನ ಇದ್ದಾರಾ ಅಥವಾ ಇಬ್ಬರೇನಾ ಏನು ಎತ್ತ ಅನ್ನುವಂತ ನಿಟ್ಟಿನಲ್ಲಿ ತನಿಖೆಗಳು ನಡೀತಾ ಇದೆ. ಬಾಲಕನ ಕಿಡ್ನಾಪ್ ಮಾಡಿ ಕೊಲೆ ಮಾಡಿರುವಂತ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಇಬ್ಬರು ಆರೋಪಿಗಳನ್ನ ಬಂಧಿಸಲಾಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಆರೋಪಿ ಗುರುಮೂರ್ತಿ ಹಾಗೂ ಗೋಪಾಲಕೃಷ್ಣ ಇವರಿಬ್ಬರೇ ಬಂಧಿತರು. ಇವರಿಬ್ಬರ ಕಾಲಿಗೂ ಕೂಡ ಪೊಲೀಸರು ಗುಂಡೇಟನ್ನ ಹೊಡೆದು ಬಂಧಿಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಈಗ ಅಪ್ಡೇಟ್ ಆಗ್ತಾ ಇದೆ. 13 ವರ್ಷದ ಬಾಲಕ ಎಂದಿನಂತೆ ಟ್ಯೂಷನ್ ಹೋಗಿದ್ದ. ಟ್ಯೂಷನ್ ಮುಗಿಸಿ ವಾಪಸ್ ಬರ್ತಾ ಇದ್ದ. ಆ ಸಂದರ್ಭದಲ್ಲಿ ಆತನನ್ನ ಕಿಡ್ನಾಪ್ ಮಾಡಿದ್ದಾರೆ. 5 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಮನೆಯವರು ಯಾವಾಗ ಪೊಲೀಸರಿಗೆ ತಿಳಿಸಿದ್ರೋ ಆಗ ಬಾಲಕನನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಮೃತದೇಹ ಪತ್ತೆಯಾಯಿತು. ನಂತರದಲ್ಲಿ ಯಾರು ಅನ್ನುವಂತ ಹುಡುಕಾಟ. ಈಗ ಇಬ್ಬರನ್ನ ಬಂಧಿಸಿದ್ದಾರೆ ಪೊಲೀಸರು. ಇಬ್ಬರನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇನ್ನಷ್ಟು ಜನ ಇದ್ದಾರಾ ಅಥವಾ ಇಬ್ಬರೇನಾ ಏನು ಎತ್ತ ಅನ್ನುವಂತ ನಿಟ್ಟಿನಲ್ಲಿ ತನಿಖೆಗಳು ನಡೀತಾ ಇದೆ. ಬಾಲಕನ ಕಿಡ್ನಾಪ್ ಮಾಡಿ ಕೊಲೆ ಮಾಡಿರುವಂತ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಇಬ್ಬರು ಆರೋಪಿಗಳನ್ನ ಬಂಧಿಸಲಾಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಆರೋಪಿ ಗುರುಮೂರ್ತಿ ಹಾಗೂ ಗೋಪಾಲಕೃಷ್ಣ ಇವರಿಬ್ಬರೇ ಬಂಧಿತರು. ಇವರಿಬ್ಬರ ಕಾಲಿಗೂ ಕೂಡ ಪೊಲೀಸರು ಗುಂಡೇಟನ್ನ ಹೊಡೆದು ಬಂಧಿಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಈಗ ಅಪ್ಡೇಟ್ ಆಗ್ತಾ ಇದೆ. 13 ವರ್ಷದ ಬಾಲಕ ಎಂದಿನಂತೆ ಟ್ಯೂಷನ್ ಹೋಗಿದ್ದ. ಟ್ಯೂಷನ್ ಮುಗಿಸಿ ವಾಪಸ್ ಬರ್ತಾ ಇದ್ದ. ಆ ಸಂದರ್ಭದಲ್ಲಿ ಆತನನ್ನ ಕಿಡ್ನಾಪ್ ಮಾಡಿದ್ದಾರೆ. 5 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಮನೆಯವರು ಯಾವಾಗ ಪೊಲೀಸರಿಗೆ ತಿಳಿಸಿದ್ರೋ ಆಗ ಬಾಲಕನನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಮೃತದೇಹ ಪತ್ತೆಯಾಯಿತು. ನಂತರದಲ್ಲಿ ಯಾರು ಅನ್ನುವಂತ ಹುಡುಕಾಟ. ಈಗ ಇಬ್ಬರನ್ನ ಬಂಧಿಸಿದ್ದಾರೆ ಪೊಲೀಸರು. ಇಬ್ಬರನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇನ್ನಷ್ಟು ಜನ ಇದ್ದಾರಾ ಅಥವಾ ಇಬ್ಬರೇನಾ ಏನು ಎತ್ತ ಅನ್ನುವಂತ ನಿಟ್ಟಿನಲ್ಲಿ ತನಿಖೆಗಳು ನಡೀತಾ ಇದೆ.